ಇಲ್ಲ ಸರ್, ನಾನೇನು ಅಷ್ಟು ಒಂದೇ ಭಾರತ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡು ಹೋಗಿಲ್ಲ. ನಮ್ಮ ಕೋಟೆಂಗೂರು ಇನಾಗ್ರೇಷನ್ ಆದ್ರೆ ನಮಗೆ ಒಂದೇ ಭಾರತ್ ಟ್ರೈನ್ ಬರ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚು ಇನ್ನೂ ಕಮ್ಮಿ ಖರ್ಚಲ್ಲಿ ಓಡುವಂತ ಟ್ರೈನ್ಗಳನ್ನ ನಮ್ಮ ಬಡವರಿಗೆ ಅನುಕೂಲ ಆಗುವಂತ ದಿಕ್ಕಿನಲ್ಲಿ ಈ ಸದ್ಯಕ್ಕೆ ನಾನು ಯಾವ್ದೇ ಪ್ರೆಸರೈಸ್ ಮಾಡಕ್ ಆಗ್ತಲ್ಲ. ಯಾಕಂದ್ರೆ ಕಣ್ಣಿಗೆ ಕಾಣ್ತಾ ಇದೆ ಟೆಕ್ನಿಕಲ್ ಆಗಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಟ್ರಾಫಿಕ್ ಫುಲ್ ಆಗಿದೆ. ನಮಗೆ ಬೀರೂರಿಂದ ಶಿವಮೊಗ್ಗ ಡಬ್ಲಿಂಗ್ ಆಗೋರು ಕೂಡ ನಾವಿನ್ ರೈಲ್ವೆ ಇಲಾಖೆ ಮೇಲೆ ಹೆಚ್ಚಿಗೆ ಪ್ರೆಸರೈಸ್ ಮಾಡುವಂತ ಒಂದು ವಾತಾವರಣ ಇಲ್ಲ ಅಂತ ನಂಗೆ ಎಲ್ಲೋ ಅನಿಸ್ತಾ ಇದೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂದ್ರೆ ನಮ್ಮ ಕೋಟೆಂಗೂರು ಕ್ಲಿಯರೆನ್ಸ್ ಆಗಬೇಕು. ಸೊ ಅದು ಯಾಕೋ ಒಂದೊಂದು ತಿಂಗಳು ಮುಂದೆ ಹೋಗ್ತಾ ಇದೆ. ಮೊನ್ನೆ 3ನೇ ಟ್ರ್ಯಾಕು ಕೂಡ ಕ್ಲಿಯರ್ ಆಗಿದೆ. ಒಟ್ಟು 6 ಟ್ರ್ಯಾಕ್ ಅಲ್ಲಿ ಪಿಟ್ ಲೈನ್ ಬರ್ತಾ ಇರೋದು, 3 ಟ್ರ್ಯಾಕು ಕೂಡ ಕ್ಲಿಯರ್ ಆಗಿದೆ. ಇನ್ನು ಉಳಿದ ಕೆಲಸ ಎಲ್ಲ ಆಗ್ತಾ ಇದೆ. ಸೊ ಅದು ಆಗೋವರೆಗೂ ನಾನು ಸ್ವಲ್ಪ ಬೇರೆ ಬೇರೆ ಈ ರೀತಿಯಿಂದ ಟ್ರೈನ್ಗಳಿಗೆ ಹೆಚ್ಚಿಗೆ ಪ್ರೆಸರ್ ಮಾಡ್ಲಿಕ್ಕೆ ಹೋಗ್ಬೇಕು. ಇನ್ನೊಂದು 2 ತಿಂಗಳಲ್ಲಿ ಉದ್ಘಾಟನೆ ಆಗುತ್ತೆ ಕೋಟೆಂಗೂರು. ಹಾ ಸರ್. ಸರ್ ಆಗ್ಲೇ ಹೇಳಿದೆ ನಾನು ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ, ಅಲ್ಲಿ 400 ಕೋಟಿ ಸ್ಯಾಂಕ್ಷನ್ ಆಗಿದೆ ಆಗುಂಬೆ ಈಗಿರುವಂತ ಘಾಟನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ. ಸೊ ಅದನ್ನ ನಾವು ಉಪಯೋಗಿಸಕ್ ಆಗಲ್ಲ. ಯಾಕೆಂದ್ರೆ ಆ 400 ಕೋಟಿ ಉಪಯೋಗಿಸಕ್ ಹೋದ್ರೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಮತ್ತೆ ಫಾರೆಸ್ಟ್ ನಾವು ಕ್ಲಿಯರೆನ್ಸ್ ಕೊಡಲ್ಲ ಅಂತ ಹೇಳಿ ಅವರು ಕೂಡ ಒಂದು ಅವರಿಂದ ಉತ್ತರ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರೆ ಆ ಬೇಸಿಸ್ ಮೇಲೆ ನಾವು ಟನಲ್ ಪ್ರಾಜೆಕ್ಟ್ ನ ಪ್ರಪೋಸಲ್ ನ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇನು ಡಿಲೇ ಆಗ್ತಾ ಇದೆ. ಈಗ ಇಷ್ಟು ದಿನ ಯಾಕೋ ನಮ್ಮ ಸರಿನೋ ತಪ್ಪು ಗೊತ್ತಿಲ್ಲ, ನಮ್ಮ ಹಿಂದಿನ RO ರೀಜನಲ್ ಆಫೀಸರ್ ಈಗ ಒರಿಸ್ಸಾಕ್ಕೆ ಏನೋ ಹೋದ್ರು, ಅವರಿಂದ ನಾವೇನೋ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಹೊಸ ಒಬ್ಬ RO ಬಂದಿದ್ದಾರೆ. ಸೊ ಒಂದು ವಿಶ್ವಾಸ ಇದೆ, ಮೂವ್ ಆಗುತ್ತೆ ಸರ್. ಸರ್ ಒಂದು ಮೊನ್ನೆ ಕುಮಾರಸ್ವಾಮಿಗಳ ಹತ್ರ ನಾಳೆ 21ಕ್ಕೆ ಬರ್ತಾ ಇದ್ದಾರೆ, ತಳ್ಳಬಾಳು ಹುಣ್ಣಿಮೆ 24ನೇ ತಾರೀಕಿಗೆ ಭದ್ರಾವತಿ ಬರ್ತಾ ಇದ್ದಾರೆ. ಅದೇ VSL ಒಂದು ಖೇಲೋ ಇಂಡಿಯಾಕ್ಕೆ ನಮ್ಮ ಪ್ರಸನ್ನ ಅವ್ರು ಹೇಳಿದಾಗೆ ಖೇಲೋ ಇಂಡಿಯಾಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಗೌರವಂತ ಕುಮಾರಸ್ವಾಮಿಗಳಿಗೆ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಇಬ್ರು ಕೂಡ ಸಲಹೆ ಕೊಟ್ಟು ಲೆಟರ್ ಕೂಡ ಕೊಟ್ಟಿದ್ದೀನಿ, ವಿತ್ ಫೋಟೋ ವಿತ್ ವಿಡಿಯೋ ಕೊಟ್ಟು ಬಂದಿದ್ದೀನಿ. ಭದ್ರಾವತಿ VSL ಜಾಗ ಸುಮಾರು 25,000 ಜನ ಕೂರುವಂತ ಕ್ರಿಕೆಟ್ ಗ್ಯಾಲರಿ ಇದೆ, ಸುಮಾರು 10,000 ಜನ ಕೂತು ನೋಡುವಂತ ಹಾಕಿ ಕೋರ್ಟ್ಗಳಿದೆ, ಫುಟ್ಬಾಲ್ ಕೋರ್ಟ್ ಇದೆ, ಜಿಮ್ನಾಸಿಯಂ ಮಾಡುವಂತ ರೂಮ್ಸ್ ಇದೆ. ಇದೆಲ್ಲದೂ ಕೂಡ ಸರಿಯಾದ ರೀತಿ ಮೇಂಟೆನೆನ್ಸ್ ಇಲ್ಲ. ಪ್ರಧಾನ ಮಂತ್ರಿಗಳದ್ದು ಕಾಮನ್ವೆಲ್ತ್ ಪ್ರೋಗ್ರಾಮು 2030 ಗುಜರಾತ್ ಅಲ್ಲಿ ಆಗ್ತಾ ಇದೆ. ಒಲಿಂಪಿಕ್ 2036 ಅಲ್ಲಿ ಭಾರತದಲ್ಲಿ ಆಗ್ಬೇಕು ಅಂತ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ. ಸೊ ಆ ದೃಷ್ಟಿಯಿಂದ ಈ ರೆಡಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಉಪಯೋಗಿಸಿಕೊಂಡು ನಮ್ಮ ಮಲೆನಾಡು ಭಾಗದ ಯುವ ಕ್ರೀಡಾಪಟುಗಳಿಗೆ ನಿಮ್ಮ ಕೇಂದ್ರದ ಒಳ್ಳೊಳ್ಳೆ ತಜ್ಞರನ್ನ ಇಲ್ಲಿ ಕೊಡಿ, ಇಲ್ಲಿ ಟ್ರೈನಿಂಗ್ ಕೊಡಿ. ನಾಳೆ ಹಣೆ ಬರ ಯಾರಿಗೆ ಈ ದೇಶದ ಹೆಸರು ಉಳಿಸುವಂತ ಶಕ್ತಿ ಯಾವ ಭಾಗದಲ್ಲಿ ಯಾರಿಗೆ ದೇವ್ರು ಕೊಟ್ಟಿರ್ತಾನೆ ಹೇಳಕ್ಕಾಗಲ್ಲ. ದೇಶದ ಒಂದು ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡೆಯಲ್ಲಿ ಭಾಗವಹಿಸುವಂತ ಅವಕಾಶ ಆಗುತ್ತೆ. ಸೊ ಇದನ್ನ ಈ ಇನ್ಫ್ರಾಸ್ಟ್ರಕ್ಚರ್ನ ಉಪಯೋಗಿಸ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕುಮಾರಸ್ವಾಮಿಗಳು ಒಪ್ಕೊಂಡಿದ್ದಾರೆ, ನಮ್ಮ ಸೇಲ್ ಡೈರೆಕ್ಟರ್ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಪ್ರೋಗ್ರೆಸ್ ಅಲ್ಲಿ ಇದೆ ಸರ್. ಅದರ ಬಜೆಟ್ ಎಲ್ಲ ಅನೌನ್ಸ್ ಮಾಡಿ ಕೊಡುವಂಥದ್ದು ನಮ್ಮ ಕ್ಷೇತ್ರದ ಏನೂ ಇಲ್ಲ ಸರ್. ನಾನು ಆಗ್ಲೇ ಹೇಳ್ದಂಗೆ ಕೊಡ್ಚಾದ್ರಿ ಕೊಲ್ಲೂರು ಮೂಕಾಂಬಿಕಾ ಕಾರಿಡಾರ್ ಸುಮಾರು ಒಂದು 200 ಕೋಟಿ ಪ್ರಪೋಸಲ್ಲು. ಅದನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತಾರೋ ಅಥವಾ ಟೂರಿಸಂ ಇಲಾಖೆಯಲ್ಲಿ ಆಮೇಲೆ ನಮಗೆ ಅದನ್ನ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಈ ವರ್ಷ ಅಂತೂ ಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಇನ್ನು ರೈಲ್ವೆ ಕ್ಷೇತ್ರ ಹೊಸ ರೈಲ್ವೆ ಲೈನು ಸರ್ವೆ ಆಗ್ತಾ ಇದೆ ಆಲ್ರೆಡಿ. ಸರ್ವೆ ಸಕ್ಸಸ್ ಆಗಿ ಕಮರ್ಷಿಯಲ್ ಅವೈಲಬಲ್ ಅಂತ ಆಯಿತು ಅಂದ್ರೆ ಆಟೋಮೆಟಿಕ್ ಆಗಿ ಹಣ ಕೊಡ್ತಾರೆ. ಉದಾಹರಣೆಗೆ ಬೀರೂರು ಶಿವಮೊಗ್ಗ ಡಬ್ಲಿಂಗ್ ಅದು ಆಲ್ರೆಡಿ ಸಬ್ಮಿಟ್ ಮಾಡ್ಬೇಕು ಅವರು, ಅದಕ್ಕೆ ಹಣವನ್ನ ಕೊಟ್ಟಿದ್ದಾರೆ ಹಿಂದೆಲ್ಲ. ಇವೆಲ್ಲದೂ ಕೂಡ ಸರ್ವೆ ಮಾಡಲಿಕ್ಕೆ ಹಿಂದಿನ ಬಜೆಟ್ ಅಲ್ಲಿ ಹಣ ಕೊಟ್ಟಿದ್ರು, ಈ ಪ್ರಪೋಸಲ್ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದಾಯ್ತು ಅಂದ್ರೆ ಇಲ್ಲಿ ಸರ್ ಈಗ 4-5 ದಿಕ್ಕಲ್ಲಿ ನಾವು ಸರ್ವೆ ದುಡ್ಡು ಬಂದಿದೆ, ಅದನ್ನ ಫೈನಲ್ ಮಾಡಿ ಅದ್ರ ಬುದ್ಧಿವಂತಿಕೆಯಿಂದ ಒಂದೊಂದು ಕೂಡ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರ್ಬೇಕಾಗತ್ತೆ. ಆ ಥರ 4-5 ನಮ್ ಕಣ್ಮುಂದಿದೆ ಅಲ್ವಾ. ಒಂದು ಚಿಕ್ಕಜಾಜೂರಿಂದ ಭದ್ರಾವತಿ, ಚಿಕ್ಕಜಾಜೂರ್ ಲಿಂಕ್ ಆಗ್ಬಿಡ್ತು ಅಂದ್ರೆ ಇಡೀ ದೇಶದ ಎಲ್ಲಾ ರಾಜ್ಯಕ್ಕೂ ಲಿಂಕ್ ಆದಂಗೆ ನಮಗೆ. ಇನ್ನು ನಮ್ಮ ಶಿಕಾರಿಪುರದಿಂದ ರಾಣಿಬೆನ್ನೂರು ಲಿಂಕ್ ಆಗಿ ಅದೊಂದು ಟೆಂಡರ್ 2,000 ಕೋಟಿ ಅದೊಂದು ಆಗ್ಬೇಕಾಗಿದೆ. ಅದು ಆಯ್ತು ಕೂಡ ನಮ್ಮ ನಾರ್ತ್ ಕರ್ನಾಟಕ ಲಿಂಕ್ ಆಗುತ್ತೆ. ಇನ್ನು ಮಂಗಳೂರು ಶೃಂಗೇರಿ ಈ ದಿಕ್ಕಲ್ಲಿ ಹೊನ್ನಾವರ ತಾಳಗುಪ್ಪ ಹುಬ್ಳಿ ಈ 3ಕ್ಕೂ ಕೂಡ ಹಣ ಕೊಟ್ಟಿದ್ದಾರೆ. ಎಲ್ಲ ಪ್ರಪೋಸಲ್ ಸಬ್ಮಿಟ್ ಮಾಡಿ ಅದನ್ನ ಮಾಡ್ಕೊಳೋರ್ಗು ಮತ್ತೆ ಹೊಸದಾಗಿ ನಾನು ಮಾಡ್ತೀನಿ ಅದನ್ನ